ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿಗೆ ಒಳಗಾಗಿರ್ತಾರೆ. ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಉದ್ಯೋಗದಲ್ಲಿ ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಎಷ್ಟೇ ರೀತಿಯಾಗಿರುವಂತಹ ಪ್ರಯತ್ನ ಪಟ್ಟರು ನಿಮ್ಮ ಒಂದು ಶ್ರಮಕ್ಕೆ ಫಲಗಳು ಸಿಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡು ಅವರ ಜೀವನದಲ್ಲಿ ಒಳಿತನ್ನ ಕಾಣ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮ ನೋಡ್ತಿರುವಂತಹ ಹೊಸ ವೀಕ್ಷಕರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸಂಖ್ಯೆಗಳು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೀವು ನೇರವಾಗಿ ಕರೆಗಳನ್ನ ಕೂಡ ಮಾಡಬಹುದು. ಇನ್ನು ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ಪರಿಹಾರಗಳು, ರೆಮಿಡೀಸ್ ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತಾ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಷಾಢ ಮಾಸ ಪ್ರಾರಂಭ ಆಗ್ತಿದೆ. ಕಳೆದ ಒಂದು ವರ್ಷ ಆಷಾಢ ಮಾಸದ ಸಮಯದಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತ ಒಂದು ಹೊಸ ವಿಚಾರದ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ರಿ. ನವರಾತ್ರಿ ಅಂತ ಗೊತ್ತು, ದಸರಾ ಸಮಯದಲ್ಲಿ ಬರುತ್ತೆ, ಗೊಂಬೆಗಳನ್ನ ಕೂರ್ಸೋದು ಅಷ್ಟೇ ನಮಗೆ ಗೊತ್ತಿತ್ತು. ಆದ್ರೆ ಈ ಗುಪ್ತ ನವರಾತ್ರಿ ಬಗ್ಗೆ ನಮ್ಗೆ ಕಳೆದ ವರ್ಷ ನೀವು ತಿಳಿಸಿದ್ರಿ, ಅದರ ಆಚರಣೆ ಹೇಗ್ ಮಾಡ್ಬೇಕು ಅಂತ ಎಲ್ಲವೂ ಕೂಡ ಹೇಳಿದ್ರಿ. ಇನ್ನು ಈ ಬಾರಿ ಕೂಡ ಆಷಾಢ ಇನ್ನೇನು ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಬಾರಿ ನಾವು ಅಮ್ಮನವರ ಒಂದು ಆರಾಧನೆಯನ್ನ ಹೇಗ್ ಮಾಡ್ಬೇಕಾಗತ್ತೆ, ಈ ವಾರಾಹಿ ದೇವರ ಬಗ್ಗೆ ಆಗಿರ್ಬೋದು. ಕಳೆದ ಬಾರಿ ನೀವೆಲ್ರಿಗೂ ಕೂಡ ಒಂದು ದೇವಿಯ ದರ್ಶನ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಮಾಡ್ಕೊಟ್ಟಿದ್ರಿ. ಸಾಕಷ್ಟು ಜನ ಅದನ್ನ ತಿಳ್ಕೊಂಡ್ರು ಅಂತಾನೆ ಹೇಳ್ಬೋದು. ಈ ಗುಪ್ತ ನವರಾತ್ರಿ ಏನು ಅನ್ನೋಂಥದ್ದನ್ನ ಹೊಸ ವೀಕ್ಷಕರು ನೋಡ್ತಿದ್ರೆ ಅವರಿಗೂ ಒಂದು ಆಶ್ಚರ್ಯ ಆಗುತ್ತೆ. ಲಾಸ್ಟ್ ಇಯರ್ ಏನೋ ಹೇಳಿದ್ರಪ್ಪ, ಈಗ ನಮಗೆ ಗೊತ್ತಿಲ್ವಲ್ಲ ಅಂತ ಕೂಡ ಯೋಚನೆ ಮಾಡ್ತಿರ್ತಾರೆ. ಸೊ ಆಷಾಢ ಮಾಸ ಬರ್ತಾ ಇದೆ, ವಾರಾಹಿ ದೇವರ ಬಗ್ಗೆ ಆಗಿರ್ಬೋದು, ಅಮ್ಮನವರ ಬಗ್ಗೆ, ಒಟ್ಟಾರೆ ಈ ಆಷಾಢ ಮಾಸ ಹೇಗಿರುತ್ತೆ ಇದ್ರ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಷಾಢ ಮಾಸ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಒಂದಷ್ಟು ಸವಿವರವನ್ನ ನಾವು ಪಡೆದುಕೊಳ್ಳೋದೇ ಆದರೆ, ಬಹುಶಃ ಈ ಮಾಸದಲ್ಲಿ ಯಾರು ಈ ಮದುವೆ ಮುಂಜಿ ಇಂಥ ಕಾರ್ಯಕ್ರಮಗಳು ಯಾವ ಕೂಡ ಮಾಡೋದಿಲ್ಲ. ಕಾರಣ ಏನು? ಜೊತೆಗೆ ಆಷಾಢ ಮಾಸದಲ್ಲಿ ಇಲ್ಲಿಂದ ಆಚೆಗೆ ಚಾತುರ್ಮಾಸ ಪ್ರಾರಂಭ ಆಗುವಂಥದ್ದು ಕೂಡ ವಿಶೇಷವಾಗಿರ್ತಕ್ಕಂತಹದ್ದು. ಮಹಾವಿಷ್ಣುವನ್ನ ಧ್ಯಾನ ಮಾಡಲಿಕ್ಕೆ ಅತ್ಯಂತ ಪ್ರಧಾನವಾಗಿರತಕ್ಕಂತಹ ಮಾಸ ಅಂತಲೂ ಕೂಡ ಹೇಳೋದಿದೆ. ಈ ಆಷಾಢ ಮಾಸ ಹೇಗೆ ತೆಗೆದುಕೊಳ್ತಂದ್ರೆ, ಉತ್ತರಾಷಾಢ, ಪೂರ್ವಾಷಾಢ, ಮಧ್ಯದಲ್ಲಿ ಚಂದ್ರ ಬರ್ತಾನೆ. ಈ ಉತ್ತರಾಷಾಢ, ಪೂರ್ವಾಷಾಢ ಮಾಸಗಳಿಗೆ ಸಂಬಂಧಪಟ್ಟ ಚಂದ್ರ ಬರೋದನ್ನ ಆಷಾಢ ಮಾಸ ಅಂತ ನಾವು ಜ್ಯೋತಿಷದ ಪ್ರಕಾರ ಕರೆದಾಗ, ಇಲ್ಲಿ ಮಳೆ ಮತ್ತು ಗಾಳಿ ಯಥೇಚ್ಛವಾಗಿರ್ತಕ್ಕಂಥದ್ರಿಂದ ಎಲ್ಲೆಲ್ಲೋ ಇರತಕ್ಕಂತಹದ್ದೆಲ್ಲವೂ ಕೂಡ ಈ ಸರೀಸೃಪಗಳಿಂದ ಹಿಡಿದು ಎಲ್ಲ ತರಹದ ಪ್ರಾಣಿ ಪಕ್ಷಿಗಳು ಕೂಡ ಈ ಒಂದು ಮಳೆಯ ಆರ್ಭಟ, ಗಾಳಿಯ ಆರ್ಭಟ ಇವೆರಡಕ್ಕೂ ಕೂಡ ತತ್ತರಿಸಿ ಹೇಗೆಂದ್ರೆ ಹಾಗೆ ಬರ್ತಿರ್ತಾರೆ. ಎಲ್ಲಾ ತರಹದ್ದು ಕೂಡ ಜಲಚರ ಪ್ರಾಣಿಗಳಿಂದ ಹಿಡಿದು ಸರೀಸೃಪಗಳಿಂದ ಹಿಡಿದು ಅದಕ್ಕೆ ಯಾವ ತೊಂದರೆ ಆಗಬಾರದು ಅಂತೇಳಿನೇ ಒಂದೇ ಕಡೆ ಉಳ್ಕೊಳ್ಳುತ್ತಾರೆ. ಎಲ್ಲೂ ಕೂಡ ಪ್ರಯಾಣಗಳನ್ನ ಅಷ್ಟಾಗಿ ಮಾಡೋದಿಲ್ಲ. ಆಯಾಯ ಕಾಲಕ್ಕೆ ಇದ್ದದ್ದು. ಆದ್ರೆ ಈಗ ಈ ಮದುವೆ ಮುಂಜೆ ಮಾಡಬೇಕಾದ್ರೂ ಕೂಡ ಎಲ್ಲೋ ಒಂದು ಸಂಭ್ರಮ ಅಲ್ವಾ, ಇಲ್ಲಿಂದ ಅಲ್ಲಿಗೆ ಪ್ರಯಾಣ ಮಾಡ್ಬೇಕಲ್ಲ, ಅದಕ್ಕಾಗಿನೇ ಈ ಮಳೆಗಳಿದ್ದಾಗ, ಈ ಗಾಳಿ ಇದ್ದಾಗ ವರ್ಜ್ಯವನ್ನ ಮಾಡು ಅಂತ ಹೇಳಿದ್ದಾನೆ. ಇದು ನೀವು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಯಾವುದೇ ಒಂದು ಪ್ರಾಣ ಪಕ್ಷಿ ಕೂಡ ನಾವು ತೊಂದರೆ ಕೊಡಬಾರದು ಅನ್ಲಿಕ್ಕೆ ಇದನ್ನು ಮಾಡಿರುವಂಥದ್ದು. ಇನ್ನು ಈ ದವಸ ಧಾನ್ಯಗಳು ಮನೆಗೆ ಬಂದಿರುತ್ತೆ, ನಿಮಗೆ ಬೇಕಾಗಿರತಕ್ಕಂಥ ಎಲ್ಲವೂ ಕೂಡ ಮನೆಯಲ್ಲೇ ಆ ಪರಿಕರಗಳ ಜೊತೆಗೆ ಉಳ್ಕೊಳ್ತಕ್ಕಂಥದ್ದು, ಪ್ರಯಾಣವನ್ನ ವರ್ಜ ಮಾಡತಕ್ಕಂಥದ್ದು. ಆಮೇಲೆ ಇಂತಹ ಸಂದರ್ಭ ವಿಜ್ಞಾನ ಕೂಡ ಏನು ಹೇಳ್ತಾ ಇದೆ, ಈ ಪೂರ್ವಾಷಾಢ ಉತ್ತರಾಷಾಢ ಮಧ್ಯೆ ಹಾದು ಹೋಗುವಾಗ ಅದೇ ಅಂತಹ ಸಂದರ್ಭಗಳಲ್ಲಿ ಈ ಯುತಿ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ಆ ಕೆಲವೊಂದು ಗ್ರಹಗಳ ಯುತಿ ಆದಾಗ ಅವಘಡಗಳು ಸಂಭವಿಸ್ತಕ್ಕಂತಹದ್ದು, ದುರ್ಮುಹೂರ್ತಗಳು ಅಂತ ಕೂಡ ಹೇಳ್ತಾರೆ. ಅದಕ್ಕಾಗಿ ಒಟ್ಟಾರೆ ನಿಮ್ಮ ಖುಷಿಯ ಸಂತೋಷದ ಪ್ರಯಾಣವನ್ನ ವರ್ಜ ಮಾಡಿ ಅಂತ ಹೇಳ್ತಾರೆ ಆಷಾಢದಲ್ಲಿ. ಇಲ್ಲ ನೀವು ಮದುವೆ ಮುಂಜೆ ಅಂತ ಮಾಡಿದ್ರೆ ನೀವು ಹೋಗ್ತೀರಿ, ಅದಕ್ಕಾಗೇನೆ ಇದನ್ನ ಸ್ಟಾಪ್ ಮಾಡಿರ್ತಕ್ಕಂತಹದ್ದು ಉದ್ದೇಶ. ಇನ್ನು ಆಷಾಢದಲ್ಲಿ ನೀವು ಕೇಳಿದ ಒಂದು ಅದ್ಭುತ ಅಂತಂದ್ರೆ ಶರನ್ನವರಾತ್ರಿ ನೀವು ಕೇಳಿದರೆ.
ಹಾಗೆಯೇ ವಸಂತ ನವರಾತ್ರಿ, ಗಣಪತಿಯ ನವರಾತ್ರಿ, ಹಾಗೆ ಈ ಗುಪ್ತ ನವರಾತ್ರಿ. ಈ ಗುಪ್ತ ನವರಾತ್ರಿ ಇನ್ನು ಗುಪ್ತವಾಗಿದೆ, ಇನ್ನು ಹೇಗೆ ಹೇಳೋದು ಅದನ್ನ, ಅದು ಗುಪ್ತವಾಗಿರ್ಬೇಕು ನಾನು. ಈ ದೈವಿಕ ಶಕ್ತಿಯನ್ನ ಹಿಡಿದಿರ್ತಕ್ಕಂಥದ್ದು, ದೈವಿಕ ಶಕ್ತಿಯನ್ನ ಆವಾಹನೆ ಮಾಡತಕ್ಕಂಥದ್ದು, ಒಂದು ಘಟಸ್ಥಾಪನೆಯನ್ನ ಮಾಡತಕ್ಕಂಥದ್ದು ಹೇಳ್ತಾರೆ. ಇದು ತಂತ್ರಶಾಸ್ತ್ರದ ಪ್ರಕಾರದಲ್ಲಿ ಅಮ್ಮನವರು ಸಂಬಂಧಪಟ್ಟ ಹಾಗೆ ಈ ಕಾಳಿ, ತಾರ, ವಾರಾಹಿ ಇವರನ್ನು ಆವಾಹನೆ ಮಾಡ್ತಾ 9 ದಿನಗಳ ಕಾಲ ಪೂಜೆ ಮಾಡ್ತಕ್ಕಂತಹದ್ದು. ನಾನು ಪ್ರತಿಯೊಂದು ದೇವಿಗೂ ಕೂಡ ಹೇಳ್ತಾ ಬರ್ತೀನಿ. ಗುರುವಾರ ಪಾಡ್ಯಮಿ, ಆಷಾಢ ಮಾಸದ ಶುಕ್ಲ ಪಕ್ಷದ ಮೊದಲ ದಿನ ಗುರುವಾರ 26ನೇ ತಾರೀಕು ಪ್ರಾರಂಭ ಆಗುತ್ತದೆ. ಇದನ್ನು ನೀವು ಪ್ರಾತಃ ಕಾಲದಲ್ಲಿ ಮಾಡ್ತಿರೋ, ರಾತ್ರಿ ಸಂದರ್ಭದಲ್ಲಿ ಮಾಡ್ತೀನಿ ಅನ್ನೋರಿಗೆ ಬಹಳ 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 ಅದ್ಭುತವಾಗಿರುತ್ತದೆ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಏನಾದರೂ ಒಂದು ನಾವು ಈ ಪವರ್ಫುಲ್ ಅಂತ ಹೇಳ್ತಾ ಇರ್ತೀವಲ್ಲ, ಅಂಥ ಸಿದ್ಧಿಯನ್ನು ಸಾಧಿಸ್ಕೊಳ್ಬೇಕು ಅಂತಂದರೆ ಇವು ಹೇಳಿ ಮಾಡಿಸಿದ ದಿನಗಳಿವೆ. ಹಾಗೆ ನೀವು ಇದನ್ನ ಮಾಡ್ಕೊಳ್ಬೇಕಾದ್ರೆ ಗುರುಮಂತ್ರವನ್ನ 1 ಸಲ ಹೇಳಬೇಕು. ಹಾಗೇನೆ ನಿಮಗೆ ಯಾವುದಾದ್ರೂ ಗುರುಗಳು ದೀಕ್ಷೆ ಕೊಟ್ಟಿರತಕ್ಕಂತಹ ಮಂತ್ರವನ್ನ 3 ಸಲ ಹೇಳಬೇಕು. 3 ಮಾಲೆ ಅಂದ್ರೆ, ಈಗ 1 ಮಾಲೆ ಗುರುಮಂತ್ರವನ್ನ ಹೇಳಿದ್ದೇನೆ ಅಂತಂದ್ರೆ, ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನೋ ಮಂತ್ರವನ್ನು ಹೇಳಿಕೊಳ್ತೀರಿ. ಅಥವಾ ನಿಮಗೆ ಯಾವುದಾದ್ರೂ ಒಬ್ಬ ಗುರುಗಳು ದೀಕ್ಷೆ ಕೊಟ್ಟಿರ್ತಕ್ಕಂತಹದ್ದು, ಓಂ ಅಸ್ಮದ್ ಗುರುಭ್ಯೋ ನಮಃ, ಓಂ ಅಸ್ಮದ್ ಗುರುಭ್ಯೋ ನಮಃ, ಓಂ ಅಸ್ಮದ್ ಗುರುಭ್ಯೋ ನಮಃ, ಇದೇ ಮಂತ್ರವನ್ನ 1 ಮಾಲೆ ಅಂದ್ರೆ 108 ಸಲ ಹೇಳು ಅಂತ. ಇದನ್ನ ಹೇಳಿದ ನಂತರ ನೀವು ಯಾವುದಾದ್ರೂ ಅಮ್ಮನವರದನ್ನ ಪ್ರತಿನಿತ್ಯ ಹೇಳಬಹುದು, ಅಥವಾ ಆಯಾಯ ದಿನದ್ದು ಆಯಾಯ ದೇವಿಗೆ ಸಂಬಂಧಪಟ್ಟ ಮಂತ್ರವನ್ನ ಹೇಳಬಹುದು. ದಶ ಮಹಾವಿದ್ಯೆಯಲ್ಲಿ ಬರತಕ್ಕಂತಹ ಮಂತ್ರಗಳನ್ನು ಕೂಡ ಹೇಳಬಹುದು, ಖಡ್ಗಮಾಲವನ್ನು ಕೂಡ ಹೇಳಬಹುದು. ನೀವು ಲಲಿತಾ ಸಹಸ್ರನಾಮವನ್ನು ಮತ್ತು ಈ ನವರಾತ್ರಿಗಳಲ್ಲಿ ಪಾರಾಯಣ ಮಾಡಬಹುದು. ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ರಾತ್ರಿ 10 ಗಂಟೆ, 12 ಗಂಟೆ, ಮಧ್ಯರಾತ್ರಿ 2 ಗಂಟೆ, ಈ 3 ಸಲ ಮಾಡು ಅಂತ ಹೇಳ್ತಾನೆ. ಸಾಧ್ಯ ಇದೆಯಾ ಯಾರಿಗಾದ್ರೂ? ಈ ತಾಂತ್ರಿಕದಲ್ಲಿ ಮಾಡೋವಂಥವ್ರು ಮಾಡಲೇಬೇಕಾಗತ್ತೆ, ಮಾಡಿಯೇ ತೀರುತ್ತವೆ. ಆದರೆ ಮನೆಯಲ್ಲಿ ಎಲ್ಲರೂ ಮಾಡಕ್ಕೆ ಆಗದೇ ಇದ್ದಾಗ ಅದಕ್ಕಾಗೇನೆ ಹೇಳ್ತಾನೆ, 1 ಮಾಲೆ ಗುರುವಿನ ಮಂತ್ರ ಹೇಳಿದ್ದಾದ ನಂತರ 3 ಮಾಲೆಯನ್ನ ದೈವಿಕ ಶಕ್ತಿಯ ಘಟಸ್ಥಾಪನೆಯನ್ನ ಮನೆಯಲ್ಲಿ ಮಾಡುವ ಸಲುವಾಗಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕಿ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನ ನೀವು 3 ಮಾಲೆ ಮಾಡಬೇಕು. 1 ಮಾಲೆಗೆ 108, 2 ಮಾಲೆಗೆ 108, 3ನೇ ಮಾಲೆಗೆ 108. ಈ ರೀತಿ 3 ಮಾಲೆ ಮಾಡಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 1 ಸಲ ಅಂದ್ರೆ 1 ಮಾಲೆ ಹವನವನ್ನ ಮಾಡು ಅಂತ ಹೇಳ್ತಾನೆ. ಯಾವ ಮಂತ್ರ ಹೇಳಿದಿರೋ ಅದರಲ್ಲಿ ನೀವು ಹವನವನ್ನ ಮಾಡಿ ಅಂತಲೂ ಕೂಡ ಹೇಳ್ತಾನೆ. ಇದೆಲ್ಲ ಮಾಡುವ ಮುನ್ನ 1 ಮಂತ್ರ ಹೇಳ್ಕೊ ಅಂತ ಹೇಳ್ತಾನೆ. ನಾವು ಶುದ್ಧಿ ಮಾಡ್ಕೊಳ್ಬೇಕು. ಆ ಶುದ್ಧಿ ಮಂತ್ರ ಬಹುಶಃ ನಾವು ಪ್ರತಿನಿತ್ಯ ಅದೆಷ್ಟು ಸಲ ಹೇಳ್ತಿರ್ತೀವೋ, ಯಾಕೆಂದ್ರೆ ಈ ಸಂಧ್ಯಾ ವಂದನೆ ಮಾಡುವಾಗಲೂ ಅದೇ ಮಂತ್ರ, ಆರಾಧನೆ ಕೊಡುತ್ತಕೊಂಡ್ರು ಅದೇ ಮಂತ್ರ, ಮತ್ತೆ ಇನ್ನೆಲ್ಲಾದ್ರೂ ಕೂಡ ನಾವು ಕೈ ಕಾಲು ತೊಳ್ಕೊಳ್ಬೇಕಾದ್ರೂ ಅದೇ ಮಂತ್ರ. ಹಾಗಾಗಿ ಅಂತಹದ್ದನ್ನ ಶುದ್ಧಿಗಾಗಿ ಬಳಸು ಅಂತ ಹೇಳ್ತಾನೆ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋ ವಿವಾ ಯಸ್ಮರೇತ ಪುಂಡರೀಕಾಕ್ಷಂ ಸಬಾಹ್ಯ ಬೆಂದರ ಶುಚಿ ಅಂತ ಹೇಳ್ತಾನೆ. ಈ ಮಂತ್ರವನ್ನ ನಾನು ಹೇಳಿದ್ದೀನಿ, ನೀವು ಕೇಳಿಸ್ಕೊಂಡಾದ್ರೂ ಮುಂದುವರಿಬಹುದು. ಅಥವಾ ನೀವು ಗಂಗೆ ಜಯಮುನೆ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು ಈ ಮಂತ್ರವನ್ನಾದರೂ ಹೇಳಿಕೊಂಡು ಒಟ್ಟಾರೆಯಾಗಿ ಅಪವಿತ್ರವಾಗಿರತಕ್ಕಂತಹ ಸ್ಥಳಗಳನ್ನು ಹಾಗೂ ಮಂಗಳ ದ್ರವ್ಯಗಳನ್ನು ಪವಿತ್ರ ಮಾಡತಕ್ಕಂತಹ ಮಂಗಳ ಸೂಚಕದ ಮಂತ್ರವೇ ಈ ಅಪವಿತ್ರ ಪವಿತ್ರವ. ಇದನ್ನ ಹೇಳ್ಕೊಳ್ಳೋಣ. ನಂತರ ನೀವು ಹವನವನ್ನ ಮಾಡುವಂಥದ್ದು. ಇದೀಗ ಅಂತಹ ನವರಾತ್ರಿಯಲ್ಲಿ ಅಮ್ಮನವರದ್ದು ಏನು ಹೇಳುತ್ತಾನೋ ಕೊನೆಯದಾಗಿ ಬರತಕ್ಕಂತಹದ್ದು ಕಮಲಾತ್ಮಿಕಾ ದೇವಿ. ಆ ಕಮಲಾದೇವಿ
ಅದು 10ನೇ. ಇನ್ನು 9 ನೀವು ಏನು ಮಾಡ್ತೀರಿ ಅದೆಲ್ಲವೂ ಕೂಡ ಈಗ ಅಮ್ಮನವ್ರು ನೀವು ನೋಡ್ತಾ ನೋಡ್ತಾ ಬಹುಶಃ ನೀವು ಒಂದೇ ಮಂತ್ರ ನನಗೆ ಸರ್ವಮಂಗಳ ಹೇಳಿದ್ದಲ್ಲ, ನೀವು ಬೇರೆ ದಿನಗಳಲ್ಲಿ ಹೇಳಿದಾಗ ಒಂದು ರೀತಿಯ ಫಲ ಇತ್ತು. ಆದರೆ ಈ 9 ದಿನಗಳಲ್ಲಿ ಗುಪ್ತ ನವರಾತ್ರಿಯಲ್ಲಿ ಬಡತನ ನಿವಾರಣೆ, ಶೋಕ ನಿವಾರಣೆ, ಅಜ್ಞಾನ ನಿವಾರಣೆ, ಆಲಸ್ಯ ನಿವಾರಣೆ, ದುರ್ಘಟನೆ ನಿವಾರಣೆ, ದುಶ್ಚಟಗಳು ನಿವಾರಣೆ, ದುರಿತ ತಾಪತ್ರಯ ನಿವಾರಣೆ, ದುಷ್ಟ ವಿದ್ಯೆಗಳು ನಿವಾರಣೆ, ದುಷ್ಟ ಜನರ ಸಹವಾಸ ನಿವಾರಣೆ, ದುರ್ಬುದ್ಧಿ ನಿವಾರಣೆ, ದುಷ್ಟ ಸಂಹಾರ ನಿವಾರಣೆ, ನಿಮಗೆ ಇರ್ತಕ್ಕಂತಹದ್ದು ನಿರುತ್ಸಾಹ ನಿವಾರಣೆ, ಎಲ್ಲವೂ ಕೂಡ ಏನು ಇದೆಯೋ ನಿವಾರಣೆ ಮಾಡಿಕೊಡುತ್ತಾಳಂತೆ. ಈ 9 ದಿನಗಳ ಕಾಲ ಅಮ್ಮನದ್ದು ಒಂದೊಂದು ಮಾಲೆಯನ್ನು ಕೂಡ ನಿಮ್ಮ ಅರ್ಥ ಮಾಡ್ತಾರೆ. ಗುರುಗಳು ನಾನು ಮತ್ತು ಜಾಸ್ತಿ ಮಾಡ್ತೇನೆ ಗುರುಗಳೇ, ಖಂಡಿತ ಮಾಡಿ. ನಾನೀಗ 3 ಮಾಲೆ ಹೇಳಿದೆ, ನಾನು 10 ಮಾಲೆ ಕೂಡ ಮಾಡ್ತೀನಿ ಗುರುಗಳೇ. ಅದು ಎಲ್ರಿಗೂ ಬರುವಂಥದ್ದೇ. ಆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತು ನನ್ನ ಮಂತ್ರವನ್ನ ಹೇಳಿಕೊಡ್ತೀನಿ ಅಂತಂದ್ರೆ ಈ 9 ದಿನಗಳು ಒಂದು ವ್ರತ. 9 ದಿನಗಳು ಅವ್ರು ಯಾರೋ ಕೇಳಿದ್ರಂತೆ, ಗುರು ಆ ಆಷಾಢ ಮಾಸದಲ್ಲಿ ನಾವು ಅಕ್ಷರವೃಕ್ಷ ತೆಗೆದುಕೊಳ್ಬೋದಾ ಅಂತ. ನಿಮ್ಮ ಮಗನಿಗೆ ಏನಾದ್ರೂ ಇಂಟ್ರೂ ಬಂದ್ರೆ ಆಷಾಢ ಮಾಸದಲ್ಲಿ ಕಳಿಸ್ಬೇಕು. ನಿಮ್ಮ ಮಕ್ಕಳಿಗೆ ಏನಾದ್ರೂ ಒಂದು ಅದೃಷ್ಟ, ಒಂದು ಲಾಟ್ರಿ, ಒಂದು ಇಂಟ್ರೂ, ಒಂದು ಜಾಬ್ ಬರುತ್ತೆ ಅಂತಂದ್ರೆ ಕಳಿಸ್ಬೇಡಿ. ಅಥವಾ ನಿಮಗೇನು ಅನಾರೋಗ್ಯ ಆಗಿದೆ, ತುಂಬಾ ಡೇಂಜರ್ ಈ ಜ್ವರ, ಆಸ್ಪತ್ರೆಗೆ ಹೋಗ್ಬೇಡಿ ಆಷಾಢದಲ್ಲಿ. ಹೇಗೆ ಹೋಗದೆ ಇರಕ್ಕಾಗತ್ತೆ? ಅದೇ ನಾವು ಯಾವುದನ್ನ ವಾಸ್ತವ ಅದನ್ನ ಮಾತಾಡ್ಬೇಕು, ಮೂಢನಂಬಿಕೆಯನ್ನು ಪಕ್ಕಕ್ಕಿಡಬೇಕು. ಆಷಾಢ ಮಾಸ ಅಂದ್ರೆ ಯಾವುದಕ್ಕೆ ಅಂತ ನಮ್ಮ ಮೊದಲು ಹೇಳಿದ್ದೆ ಅಷ್ಟೇ. ಅದಕ್ಕಾಗಿ ಅಂತಹದ್ದನ್ನ ಬಿಟ್ಟು ಇನ್ನು ಉಳಿದಾಗೆ ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ಆಯಸ್ಸಿಗಾಗಿ, ನಿಮ್ಮ ಒಂದು ಐಶ್ವರ್ಯಕ್ಕಾಗಿ, ನಿಮ್ಮ ಒಂದು ವೆಲ್ಕಮ್ ಮಾಡ್ತಕ್ಕಂತಹದ್ದು ಖುಷಿಯ ಸಂತೋಷಕ್ಕೇನೆ ಬೇಕೋ ಈ ಗುಪ್ತ ನವರಾತ್ರಿಯಲ್ಲಿ ಆ ಘಟಸ್ಥಾಪನೆಯನ್ನ ಮಾಡ್ತಕ್ಕಂಥ. ಇನ್ನೂ ಸಾಧ್ಯವಾದ್ರೆ ಯಾರಾದ್ರೂ ಇಟ್ಟು 9 ಕಾಳಜಿಗಳನ್ನ ಇಟ್ಟು ದಿನಕ್ಕೆ ಒಂದಾವರ್ತಿ ಅಂತ, ಈಗ ನಾಳೆ ಬರ್ತಾ ಇರ್ತಕ್ಕಂಥದ್ದು ಏನ್ ಇದೆಯೋ ಅದು ಓಂ ಹೇಗೆ ನೀವು ಮಾಡ್ತೀರಾ ಅಂತಂದ್ರೆ ಓಂ ಭೂಹು ಭುವಃ ಸುವಹ ಭುರ್ಭುವ ಸುವಹ ಕಾಳೇ ದೇವಿ ಮಾವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ನಿಮಗೆ ದುರ್ಗಾ ಸೂಕ್ತ ಬರುತ್ತಾ, ದುರ್ಗಾ ಅಷ್ಟೋತ್ತರ ಬರುತ್ತಾ, ಅದನ್ನ ಹೇಳಿ ಪೂಜೆ ಮಾಡಿ. 2 ಪೂಜೆ, ಧೂಪ ದೀಪ ನೈವೇದ್ಯ ಮಾಡಿ. ಆನಂದವಾಗಿ ಗುರುಗಳು ನಾನು ಮಾಡ್ತೇನೆ, ಬೆಳಗ್ಗೆ ಮಾಡ್ತೇನೆ, ಸಾಯಂಕಾಲನೂ ಮಾಡ್ತೇನೆ, ಅಥವಾ ರಾತ್ರಿ ಕೂಡ ನಾನು 10 ಗಂಟೆಗೆ ಒಂದ್ಸಲ ಮಾಡ್ತೇನೆ. ಆನಂದವಾಗಿ ಮಾಡಿ, ಅಭ್ಯಂತರವೇನು ಇಲ್ಲ. ನಾನು ಸಂಜೆ 6 ಗಂಟೆಗೆ ಪೂಜೆಗಳನ್ನ ಮಾಡ್ತೇನೆ, ಖಂಡಿತವಾಗಿ ಮಾಡಿ, ಅಭ್ಯಂತರವೇ. ಈ ಗುಪ್ತ ನವರಾತ್ರಿಯಲ್ಲಿ ನೀವು ಮಾಡಿದಿರಂತಂದ್ರೆ ಬಹುಶಃ ನಮಗೆ ಎಲ್ಲೆಲ್ಲಿ ಏನೇನು ಹೇಗೆ ಹೇಗೆ ಕಾಣಿಸ್ಕೊಳ್ತಾ ಇದ್ವೋ ಅವೆಲ್ಲವೂ ನಿವಾರಣೆ ಆಗ್ತಕ್ಕಂತಹದ್ದೇ ತೋರಿಸ್ತಾನೆ. ಒಟ್ಟಾರೆ ಒಂದು ಮಾತ್ರಗಳಾದ್ರೆ ಬಡತನ ದಾರಿದ್ರ್ಯ ನಾಶವಾಗುತ್ತೆ. ಯಾವುದರಿಂದ? ಈ ಗುಪ್ತ ನವರಾತ್ರಿಯ ಆರಾಧನೆಯಿಂದ ಅಮ್ಮನವಳು ಅಂದ್ರೆ ವಿಶೇಷವಾಗಿ ಆ ತಾಯಿ ನಿಮಗೆ ಅನುಗ್ರಹ ಮಾಡ್ತಾ ಇರುತ್ತೆ. ಯಾರ್ಯಾರು ಕೇಳ್ತಿರ್ತಾರೆ ಈ ವಾರಾಹಿ, ಆ ವಾರಾಹಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಬಹಳ ಮುಖ್ಯವಾಗಿರುತ್ತೆ. ಆ ಅಮ್ಮನದ್ದು ಇವೆಲ್ಲ ಈ 10 ಕೂಡ ಆಕೆಗೆ ಸಂಬಂಧಪಡ್ತಕ್ಕಂತಹದ್ದೇ. ಗುಪ್ತ ನವರಾತ್ರಿ ಮತ್ತು ವಾರಾಹಿ ನವರಾತ್ರಿ ಅಂತಲೂ ಕೂಡ ಕರೀತಾರೆ. ಆ ವಾರಾಹಿ ನವರಾತ್ರಿಯನ್ನ ನಾವು ಮಾಡಬೇಕಾದ್ರೆ ಆ ವಾರಾಹಿ ಅಮ್ಮನವರ ಒಂದು ಫೋಟೋ ಇಟ್ಟು ನೀವು ಖುಷಿಯಿಂದ ಸಂತೋಷವಾಗಿ ಮಾಡ್ತೀರ ಅಂತಂದ್ರೆ ಪ್ರತಿನಿತ್ಯ ಆ ಅಮ್ಮನಿಗೆ ಪೂಜೆ ಮಾಡ್ತಾರೆ. ಓಂ ಐಂ ಗ್ಲೌಂ ವಾರಾಹಿ ನಮಃ, ಓಂ ಐಂ ಗ್ಲೌಂ ವಾರಾಹಿ ನಮಃ. ಆ ಅಮ್ಮನಿಗೆ ಸಂಬಂಧಪಟ್ಟ ಮಂತ್ರ ಬಹುಶಃ ನಿಮ್ಗೆಲ್ರಿಗೂ ಇದು ಹೋದ ವರ್ಷ ನಾನು ಹೇಳ್ಕೊಟ್ಟಿರ್ತೀನಿ, ನಿಮ್ಮ ನಾಲಿಗೆಯಲ್ಲಿ ನಡೆದಾಡ್ತಾ ಇರ್ತಾರೆ. ಅಂತಹದ್ದನ್ನ ಪ್ರತಿನಿತ್ಯ ಒಂದೊಂದು ಕಳಶ ಇಟ್ಟು ನೀವು ಪೂಜೆ ಮಾಡಿಕೊಳ್ಳಬಹುದು. ನಿಮ್ಮ ಒಂದು ಅಭಿರುಚಿಯಂತೆ ಖುಷಿಯಿಂದ ಸಂತೋಷವಾಗಿ ಮಾಡಿಕೊಳ್ಳೋದಕ್ಕೆ ಅಭ್ಯಂತರವಿಲ್ಲ. ಇದೀಗ ಅಂತಹ ಅಮ್ಮನವರ 9 ದಿನಗಳ 9 ದೇವಿಯರ ನೀವು ನೋಡ್ತಾ ಇರ್ತೀರಿ. ನಾನು ಅಮ್ಮನವರ ಬಗ್ಗೆ ತಿಳಿಸ್ತಾ ಬರ್ತೀನಿ. ಅಂತಹ ವಿಶೇಷವಾಗಿರ್ತಕ್ಕಂಥದ್ದು ಈ ಗುಪ್ತನವರ ಪ್ರೀತಿಯ ಬಂಧುಗಳೇ. ನೀವು ಒಂದು ಆಸನದ ಮೇಲೆ ಕೆಂಪು ವಸ್ತ್ರವನ್ನು ಹರಡಿ, ನೀವು ಬಿಳಿಯ ವಸ್ತ್ರ ಅಥವಾ ಹಳದಿ ವಸ್ತ್ರವನ್ನು ಧರಿಸಿ ಈ ಒಂದು ಗುಪ್ತ ನವರಾತ್ರಿಯಲ್ಲಿ ಉನ್ನತ ತಂತ್ರ ಸಾಧಕರಿಗೆ ದಶ ಮಹಾವಿದ್ಯೆಗಳ ಉಪಾಸನೆಗೆ ವಿಶೇಷವಾಗಿರ್ತಕ್ಕಂತಹದ್ದು ಮೊದಲನೇ ದಿನ ಕಾಳಿ ದೇವಿನ ಆರಾಧನೆ ಮಾಡ್ತಾರೆ.
ಅಂತಹ ಕಾಳಿ ಅಮ್ಮನನ್ನ ನೀವು ನೋಡ್ತಾ ಇದ್ದೀರಿ. ಈ ಕಾಳಿ ಮಾತೆಯನ್ನು ಆರಾಧನೆ ಮಾಡೋದ್ರಿಂದ ಬಹಳ ಮುಖ್ಯವಾಗಿರತಕ್ಕಂತಹದ್ದು ನಮಗೆ ಭಯ ನಾಶವಾಗ್ತಕ್ಕಂತಹದ್ದು, ಭೀತಿ ನಾಶವಾಗ್ತಕ್ಕಂತಹದ್ದು ನಮಗೆ. ಇನ್ನು ತಾರಾದೇವಿ 2ನೇ ದಿನ ಮೋಕ್ಷ ಪ್ರದಾಯಿನಿ, ನಮಗೆ ಯಾವ ಯಾವ ಕಷ್ಟಗಳು ಆ ಕಷ್ಟದಿಂದ ಹೊರಗೆ ತರುತ್ತಾ ಮೋಕ್ಷವನ್ನು ಕೊಡುತ್ತಾಳೆ, ಖುಷಿಯನ್ನ ಕೊಡುತ್ತಾಳೆ ಅಂತ. ಇನ್ನು 3ನೇ ದಿನ ತ್ರಿಪುರ ಸುಂದರಿ, ಸೌಭಾಗ್ಯ ವೃದ್ಧಿ ಆಗ್ತಕ್ಕಂಥ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಸೌಭಾಗ್ಯವನ್ನ ಕರುಣಿಸುವವಳು ತ್ರಿಪುರ ಸುಂದರಿ. ಇನ್ನು 4ನೇ ದಿನ ಭುವನೇಶ್ವರಿ, ಬ್ರಹ್ಮಾಂಡದ ದಿಶಕ್ತಿ ಆಗಿರುವಂಥವಳು ಆ ಭುವನೇಶ್ವರಿ. ಆ ಇಚ್ಛಾಶಕ್ತಿಯ, ಕ್ರಿಯಾಶಕ್ತಿಯ, ಜ್ಞಾನಶಕ್ತಿಯ ತ್ರಿವೇಣಿ ಸಂಗಮ ಈ ಬ್ರಹ್ಮಾಂಡದ ಶಕ್ತಿ ಭುವನೇಶ್ವರಿ ಆಗಿರುವಂಥದ್ದು. ಇನ್ನು 5ನೇದು ಚಿನ್ನಮಸ್ತಾದೇವಿ, ತಾಂತ್ರಿಕ ರಹಸ್ಯಗಳ ಜ್ಞಾನವನ್ನ, ವಿಜ್ಞಾನವನ್ನ ನಿಮಗೆ ದಯಪಾಲಿಸುವವಳು ಚಿನ್ನಮಸ್ತಾದೇವಿ. ಇನ್ನು ತ್ರಿಪುರ ಸುಂದರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತ್ರಿಪುರ ಸುಂದರಿ ಮತ್ತು ತ್ರಿಪುರ ಭೈರವಿ. ಆ ತ್ರಿಪುರ ಭೈರವಿ ಶತ್ರುನಾಶವನ್ನ ಮಾಡ್ತಕ್ಕಂಥ, ಹೆಜ್ಜೆಗೂ ನಮಗೆ ಶತ್ರುಗಳೇ ಇದ್ದಾರೆ. ಏನು ಪಡಿಪಾಠ ಅಂತಂದ್ರೆ ಯಾವ ಕೆಲಸ ಮಾಡಕ್ ಹೋದ್ರೂ ಕೂಡ ಅದೊಂದು ನಮಗೆ ದೊಡ್ಡ ತಲೆನೋವಾಗಿದೆ. ಅಂತಹವರು ಶತ್ರುಗಳು ನಮ್ಮಿಂದ ದೂರವಾಗಬೇಕಾದ್ರೆ ತ್ರಿಪುರ ಭೈರವಿಯನ್ನ ನೀವು 6ನೇ ದಿನ ಪೂಜಿಸ್ತೀರಿ. ಇನ್ನು 7ನೇ ದಿನ ಧೂಮಾವತಿ, ಕಷ್ಟಗಳನ್ನು ದೂರ ಮಾಡುವವಳು. ಅವಳನ್ನು ನೋಡಿದ್ರೇನೆ ಭಯಂಕರವಾಗಿರುತ್ತೆ. ಅಂತಹ ಧೂಮಾವತಿ ನಮಗಿರ್ತಕ್ಕಂತಹ, ನಮ್ಮನ್ನ ಒಂದು ಪಿಶಾಚಿ ರೂಪದಲ್ಲಿ ಹಿಡಿದಿಟ್ಟಿರ್ತಕ್ಕಂಥ ಕಷ್ಟಗಳನ್ನ ದೂರ ಮಾಡೋಳು ಯಾರಾದ್ರೂ ಇದ್ರೆ ಅದು ಧೂಮಾವತಿ. ಇನ್ನು 8ನೇ ದಿನ ಬಗಲಾಮುಖಿ, ವಾಕ್ ಶಕ್ತಿ ಪ್ರಧಾನವಾಗಿ ಕೊಡ್ತಕ್ಕಂತಹದ್ದು. ನಮಗೆ ವಾಕ್ ಸಮರ ಅಂತ ಇರುತ್ತಲ್ಲ, ಏನು ಮಾಡಿದ್ರು ಕೂಡ ಮನುಷ್ಯನಿಗೆ ಮುಖ್ಯವಾಗಿ ಮಾತೆ ಪ್ರಧಾನವಾಗಿರತಕ್ಕಂತಹದ್ರಿಂದ ಅಂತಹ ವಾಕ್ ಶಕ್ತಿಯನ್ನ ಅವಳು ಕರುಣಿಸಿಕೊಡುತ್ತಾಳೆ, ಅದರಲ್ಲಿ ಜಯವನ್ನ ತಂದುಕೊಳ್ತಾಳೆ. 9ನೇದು ಮಾತಂಗಿ, ಕಲೆಗಳ ಅಧಿದೇವತೆ. ಪ್ರತಿಯೊಬ್ಬರಿಗೂ ಕೂಡ ಈ ಕಲೆಗಳು ಸಿದ್ಧಿಸ್ಲಿಕ್ಕೆ ಮಾತಂಗಿ ನಾವು ಆರಾಧನೆ ಮಾಡಬೇಕಾಗುತ್ತೆ. ಇನ್ನು 10ನೇದು ಕಮಲ, ವಿಶೇಷವಾಗಿರತಕ್ಕಂಥದ್ದು. ಈ ಕಮಲಾದೇವಿ ಧನ ಸಮೃದ್ಧಿಯನ್ನ ಕೊಡತಕ್ಕಂಥ, ಅಂತಹ ಧನ ಸಮೃದ್ಧಿಯನ್ನ ಕೊಡತಕ್ಕಂತಹ ಈ ವಿಶೇಷವಾಗಿರತಕ್ಕಂತಹದ್ದು. ನೀವು ವಾರಾಹಿದು ಒಂದು ಫೋಟೋ ಇಟ್ಟುಬಿಟ್ಟು ಕಾಳಿನ ನಾವು ಆವಾಹನೆ ಮಾಡಿದಾಗ ನಮ್ಮಲ್ಲಿ ಭಯ, ಭೀತಿ ನಾಶವಾಗ್ತಕ್ಕಂಥದ್ದು, ಸಮೃದ್ಧಿಯನ್ನ ಕೊಡುವಂಥದ್ದು. ಒಂದೊಂದಕ್ಕೂ ಒಂದೊಂದು ಅಭಿವೃದ್ಧಿಯನ್ನ ನೀವು ಮಾತೆಯರನ್ನ ಈಗೇನು ನೋಡಿದ್ರೇ ಒಂದು ಆನಂದ ಬರುತ್ತೆ, ನೋಡಿದ್ರೆ ಸಾಕಂತೆ. ಏನ್ ಹೇಳ್ತಾರಂತಂದ್ರೆ ಈಶಾನಾಂ ಸರ್ವ ವಿದ್ಯಾನಾಂ ಈಶ ಸರ್ವಭೂತಾನಾಂ ಅಂತ ಹೇಳ್ತಾರೆ. ಸರ್ವ ವಿದ್ಯೆಗಳು ಅವಳು ದಯಪಾಲಿಸ್ಕೊಳ್ತಾಳೆ, ಸರ್ವಭೂತಗಳಲ್ಲೂ ಅವಳಿರ್ತಾಳೆ. ಅದಕ್ಕಾಗಿ ಎಲ್ಲ ಗೊತ್ತಿರ್ತಕ್ಕಂಥ ಹಾಗೆ ಇನ್ನು ಈ ಕುಂಡಲಿನಿ ಬಗ್ಗೆ ಬಹಳ ಪ್ರಮುಖವಾಗಿ ಇದರ ಬಗ್ಗೆ ಹೇಳ್ತಾ ಹೋಗ್ತಾನೆ. ನಿಮಗೆ ಸಾಧ್ಯ ಆದರೆ ಪ್ರತಿನಿತ್ಯವೂ ಸಂಜೆ ವೇಳೆ ಒಂದು ಹವನವನ್ನ, ಒಂದು ಹೋಮವನ್ನ ಮಾಡಿಕೊಡಿ. ಆಗಲಿಲ್ಲ ಕೊನೆಯದಾಗಿ 10ನೇ ದಿನವನ್ನ ನೀವು ಹೋಮವನ್ನ ಮಾಡಿಕೊಡ್ತೀವಿ. ಒಟ್ಟಾರೆ ಜುಲೈ 4ನೇ ತಾರೀಕು ಬರುತ್ತೆ ಕೊನೆಯ ದಿನ. ಆ ಕೊನೆಯ ದಿನದಲ್ಲಾದ್ರೂ ಕೂಡ ಎಲ್ಲಿಯಾದ್ರೂ ಹೋಮ ಮಾಡ್ತಿದ್ರೆ ಅದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಅಥವಾ ಸಂಕಲ್ಪ ಆದ್ರೂ ಮಾಡ್ಕೊಳ್ಳಂತಹ ಪ್ರಯತ್ನವನ್ನ ಮಾಡಿ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಗುಪ್ತ ನವರಾತ್ರಿಗಳಲ್ಲಿ ಮನುಷ್ಯನಿಗೆ ನಮ್ಮ ಕಣ್ಣು ಮುಂದೆ ಗೋಚರ ಆಗೋದಿದೆಯಲ್ಲ, ಇದೆಲ್ಲ ನಮಗೆ ಗೊತ್ತಿರೋಂಥದ್ದೇ. ನಾಳೆ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ನಾಳೆ ದುಃಖದ ದಿನವೋ ಅಥವಾ ಸುಖದ ದಿನವೋ ಲಾಭದ ದಿನ ನಮ್ಗೆ ಗೊತ್ತಿರೋದಿಲ್ಲ. ಒಟ್ಟಾರೆ ಒಂದು ಮಾತು ಎಚ್ಚರಿಸಿ ಹೇಳ್ಬೇಕಾದ್ರೆ, ಅಮ್ಮನನ್ನ ನೀನೇನಾದ್ರೂ ಗಟ್ಟಿಯಾಗಿ ಪಾದ ಹಿಡಿದುಕೊಂಡು ಬಿಟ್ಟರೆ ನಾಳೆ ಆಗ್ತಕ್ಕಂತಹ ಕೆಟ್ಟದ್ದು, ದುರ್ಘಟನೆಯಿಂದ ನಿಮ್ಮನ್ನು ದೂರ ಮಾಡ್ತಾಳಂತೆ. ಕೆಟ್ಟದ್ದು ನಡೆದೋಗ್ಬೇಕಾಗಿತ್ತು, ನಾಳೆದ್ದಾದ್ರೂ ಬಹಳ ಬಹಳ ಕೆಟ್ಟದ್ದು ನಡೆದೋಗ್ಬೇಕು. ಆ ಕೆಟ್ಟದ್ದು ನಡೆಯದೆ ತಡೀತಾಳೆ. ಬಹುಶಃ ಒಳ್ಳೇದು ಕೊಡ್ಬೇಕಾ, ಸ್ವಲ್ಪ ನಿಧಾನ ಆಗುತ್ತೆ. ಇನ್ಯಾವತ್ತೋ ಒಂದು ತಿಂಗಳಿಗೆ ನಿಮ್ಗೆ ಲಾಭ ಆಗುವಂಥದ್ದು ಅದನ್ನ ನಾಳೆನ ದಯಪಾಲಿಸ್ತಾನೆ. ಒಂದು ರೀತಿಯ ಕೊರಿಯರ್ ಹೇಗಿರುತ್ತೋ ಅಷ್ಟು ಬೇಗ ಸ್ಪೀಡ್ ಪೋಸ್ಟ್ ಬರುತ್ತಲ್ಲ, ಹಾಗೆ ಮಾಡಿಕೊಡುತ್ತಾಳಂತೆ ಅಮ್ಮನನ್ನ ಹಿಡಿದುಕೊಂಡು. ಅದಕ್ಕೆ ಅವಳನ್ನು ಹೆಂಗೆ ನೀವು ಕರೆದರೂ ಕೂಡ, ಯಾವ ರೂಪದಲ್ಲಿ ಕರೆದರೂ ಕೂಡ, ಅದೇ ನಾವು ನವರಾತ್ರಿಯಲ್ಲಿ ಬ್ರಹ್ಮಚಾರಣಿ ಅಂತ ಸ್ಟಾರ್ಟ್ ಮಾಡ್ತೀವಿ. ಅಮ್ಮನಿಗೆ ಸಂಬಂಧಪಟ್ಟಾಗೆ ನಾವು ಮಾಡ್ಕೊಳ್ತೀವಿ. ಚಂದ್ರಗಂಟ, ಕುಷ್ಮಾಂಡ ಇವೆಲ್ಲ ಮಾಡ್ತಿರ್ತೀವಿ. ಅವಳೇ ಇಲ್ಲಿ ರೂಪದಲ್ಲಿ ಇರ್ತಾಳೆ. ಅದಕ್ಕಾಗಿ ಆಯಾಯ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಆಯಾಯ ಕಾಲಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಾತೀತಳಾಗಿ ನಮ್ಮ ಮುಂದೆ ಆ ಮಹಾಕಾಲ ಹಾಗೆ, ಮಹಾಕಾಳೆಯ ಹಾಗೆ ನಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಾಳೆ. ಅವಳಿಗೆ ಮಾಡ್ತಕ್ಕಂಥ ಪೂಜೆಗಳು ತೃಪ್ತಿ ಆಗ್ತಾಳೆ.
ನಮಗೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ಏನಂತಂದ್ರೆ ಇಹ ಜನ್ಮನಿ ಏನು ಬಂದ್ಬಿಟ್ಟಿದ್ದೋ ಈ ಜನ್ಮದಲ್ಲಿ ಏನೇನ್ ಅಡಗಿಸಿಕೊಂಡ್ಬಿಟ್ಟಿದಾವ ನಮ್ಗೆ ಗೊತ್ತಿಲ್ಲದಿರತಕ್ಕಂತಹದ್ದು ದುರ್ಘಟನೆಗಳು ನಡೆಯಬಾರದು ತಾಯಿ. ಅದಕ್ಕಾಗಿ ನೀನು ನನಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆ ಅಮ್ಮನಲ್ಲಿ ಸಂಕಲ್ಪ ಮಾಡಿಕೊಂಡು ಅವಳ ಅನುಗ್ರಹನ ಪಡೆಯತಕ್ಕಂಥದ್ದು. ಪ್ರತಿನಿತ್ಯ ಏನಾದರೂ ಒಂದು ಸಿಹಿಯನ್ನ ನೈವೇದ್ಯ ಮಾಡತಕ್ಕಂಥದ್ದು. ಈ 9 ದಿನಗಳ ಕಾಲ ಒಂದು ಹಸುವಿಗೆ ನೀವು ಪೂಜೆಯನ್ನ ಮಾಡಿ ಒಂದಷ್ಟು ನೈವೇದ್ಯ ಮಾಡಿ ಅಂತಂದ್ರೆ ಆ ರೂಪದಲ್ಲೂ ಕೂಡ ಈ 9 ದೇವಿಯರನ್ನ ನೀವು ಹಸುವನ್ನು ಕೂಡ ಕಾಣಬಹುದು ಅಂತಾನೆ. ಎಲ್ಲೋ ನಾವು ಯಾರೋ ಹೇಳಿದ್ದಾರೆ ನಮ್ಮ ಮನೆ ದೇವರು ತುಂಬಾ ದೂರ ಇದೆ ಹನುಮಂತ ಅಂತಂದ್ರೆ, ಆ ಹನುಮ ಎಲ್ಲೋ ಇದ್ದಾನಂತಂದ್ರೆ ನೀವು ಈ ಒಂದು ಹಸುವಿನ ಪೂಜೆ ಮಾಡಿದ್ರೆ ಆ ಬಾಲದಲ್ಲೇ ಹನುಮ ಇರ್ತಾನೆ. ಆ ಪಂಚಮುಖಿ ಹನುಮಾನೇ ಆ ಹಸುವಿನ ಬಾಲದಲ್ಲಿ ಇರ್ತಾನಂತೆ. ಅದಕ್ಕೆ ಮಕ್ಕಳಿಗೆಲ್ಲ ಅತಿಯಾದ ದೃಷ್ಟಿ ಆಗ್ಬಿಟ್ರೆ ಆ ಹಸುವಿನ ಬಾಲದಿಂದ ಹಿಡಿ ತೆಗೆದ್ಬಿಟ್ರೆ ಹೋಗ್ಬೋದು. ಎಲ್ಲಿ ಹನುಮ ಬರ್ತಾನೋ ಅಲ್ಲಿ ದುಷ್ಟ ಪಿಶಾಚಿಗಳಿಗೆ ಜಾಗವೇ ಇಲ್ಲ, ದುಷ್ಟಶಕ್ತಿಗಳಿಗೆ ಅವಕಾಶವೇ ಇಲ್ಲ, ನಿಮಗಾಗಿರತಕ್ಕಂತಹ ದೃಷ್ಟಿಗೆ ಅವಕಾಶವೇ ಇಲ್ಲ. ಹೀಗೆಲ್ಲ ಹೇಳಿದ್ರೆ ಅದಕ್ಕಾಗಿ ಈ 9 ದಿನಗಳಿದೆಯಲ್ಲ ನಿಮಗೊಂದು ಎಕ್ಸಾಮ್ ಸೆಂಟರ್ IAS ಬಹಳ ಅದ್ಭುತವಾಗಿರೋ ಒಂದು ಇಂಟ್ರು. ಈ ಒಂದು ಇಂಟ್ರು ಅಟೆಂಡ್ ಮಾಡಿಬಿಟ್ರೆ ನನ್ನ ಮಗನಿಗೆ ಹೊರದೇಶದಲ್ಲಿ ಒಂದು ದೊಡ್ಡ ಪ್ಯಾಕೇಜ್ ಗೆದ್ದುಕೊಳ್ತಾನೆ. ಇದೊಂದೇ ದಿನ ಅವನಿಗಿರ್ತಕ್ಕಂಥದ್ದು ಒಳ್ಳೆ ಮುಹೂರ್ತ, ಒಳ್ಳೆ ದಿನ ಅಂತ ನೀವು ಅಂದ್ಕೊಂಡಿರ್ತೀರಲ್ಲ, ಅಂತಹ ದಿನಗಳಿಗೆ ಈ 9 ನವರಾತ್ರಿಗಳು ಸಾಧ್ಯ ಆದಷ್ಟು ಹಿಂಸೆಯನ್ನ ಪ್ರಾಣಿಗಳನ್ನ ಕೊಲ್ತಕ್ಕಂಥದ್ದು ಕಡಿಮೆ ಮಾಡ್ತಾ ಬನ್ನಿ. ಸಾಧ್ಯವಾದಷ್ಟು ಅವರಿಗೆ ನೋವು ಕೊಡದೇ ಇರತಕ್ಕಂಥದ್ದನ್ನ ನೀವು ಮನಸ್ಸಿಗೆ ಹಂಚಿಕೊಳ್ತಕ್ಕಂಥದ್ದು, ನಮ್ಮ ಮನಸ್ಸಿನಲ್ಲಿ ಖೇದ ಭಾವನೆ ಮನದಾಗೆ ನೋಡ್ಕೊಳ್ತಕ್ಕಂಥದ್ದು, ಇನ್ನೊಬ್ಬರಿಗೂ ತೊಂದರೆ ಆಗದಾಗ ನೋಡ್ಕೊಳ್ತಕ್ಕಂಥದ್ದನ್ನ ಮಾಡ್ತಾ ಬನ್ನಿ. ಆ ಒಂದು ದೇವಿಯ ಕೃಪೆ ನಿಮ್ಮ ಮೇಲಿರುತ್ತೆ. ಪ್ರತಿಯೊಬ್ಬರಿಗೂ ಬರೋ ಮಂತ್ರವನ್ನು ನಾನು ಹೇಳಿದ್ದೇನೆ. ಅಥವಾ 9 ದಿನಗಳ ಕಾಲ ಈ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನ ದುರ್ಗೆ ಪ್ರಚೋದಯ, ಈ ದುರ್ಗಾದೇವಿಯ ಕಾಯುತ್ತೆ ಅಂತ ಹೇಳ್ತೀನಿ. ನನ್ನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡತಕ್ಕಂಥದ್ದು, ಶ್ರೀ ವಿದ್ಯೆ ಪಾರಾಯಣ ಮಾಡತಕ್ಕಂಥ ಯಾರಿಗೆಲ್ಲ ಕೂಡ ಬರುತ್ತೋ ಮಾಡಿಕೊಂಡಿದ್ದಾರೆ. 9 ದಿನಗಳು ಈ ಗುಪ್ತ ನವರಾತ್ರಿಯನ್ನ ಆಚರಣೆಯನ್ನ ಮಾಡಿ ಅನುಕೂಲಗಳನ್ನ ಸಿದ್ಧಿಸಿಕೊಳ್ತಾರೆ ಆ ಮಹಾತಾಯಿ. ಗುರುಗಳೇ 9 ದಿನಗಳು ಬರುತ್ತೆ ಅನ್ನೋದ್ರು ತಿಳಿಸ್ಕೊಟ್ರಿ. ಆದ್ರೆ ಅಷ್ಟು ದಿನ ಮಾಡಕ್ ಆಗ್ಲಿಲ್ಲ ಅಂದಾಗ 1-2 ದಿನ ಅಥವಾ 1 ದಿನ ಆದ್ರೂ ಮಾಡಿದ್ರೆ ನಾವು ಅದ್ರ ಫಲ ಪಡ್ಕೊಳ್ಬಹುದಾ? ಕಾರಣಾಂತರಗಳಿಂದ ಬಹುಶಃ ಹೆಣ್ಮಕ್ಳಿಗೂ ಕೂಡ ಕಷ್ಟ ಆಗ್ಬೋದು. ಸೊ ಅವ್ರು ಅಟ್ಲೀಸ್ಟ್ 1 ದಿನ ಆದ್ರೂ ಬಳಸ್ಕೊಳ್ಬಹುದು, ಅಥವಾ ಒಂದು 5 ದಿನ ಮಾಡಿದ್ರು ನಮ್ಗೆ ಅದೇ ಫಲಗಳು ಸಿಗುತ್ತಾ ಗುರುಗಳೇ? ಹೇಗೆ? ಅದೇ ಇಲ್ಲಿ ಯದ್ಭಾವಂ ತದ್ಭವತಿ. ನಿಮ್ಮ ಭಾವನೆಗಳು ಹೇಗಿರುತ್ತಾವೋ ಹಾಗಿರುತ್ತವೆ. ಮನೆಯಲ್ಲಿ ಯಾರ ಮೇಲೆ ನೀವು ತುಂಬಾ ಪ್ರೀತಿ ಇಟ್ಕೊಂಡಿರ್ತೀರೋ ಅಲ್ಲಿ ಆಕೆ ಕ್ಷಮಿಸ್ತಾಳಂತೆ, ಪರವಾಗಿಲ್ಲ ಬಿಡುವಂತೆ. ಪಾಪ ಹೆಣ್ಣು ಮಕ್ಕಳಿಗಿರುವಂತ ಆ ತೊಂದರೆಗಳು ಬಂದಾಗ ನೀವು ಮಾಡ್ಕೊಳ್ಳಲಿಕ್ಕೆ ಕೊನೆ ದಿವಸ ಅಥವಾ ಕೊನೆ ದಿವಸ ಆಗೋದಲ್ಲ ಗುರುಗಳೇ, 3 ದಿನಗಳ ಕಾಲ ಆದ್ರೂ 5 ದಿನಗಳ ಕಾಲ ಆದ್ರೂ ಆಚರಣೆ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಕೊನೆ ಪಕ್ಷ ಇನ್ನಿರ್ತಕ್ಕಂಥ 2 ದಿನದಲ್ಲಿ, ಅಂದ್ರೆ ಹಿಂದಿನ ದಿವಸ ಸಂಜೆ ಮತ್ತೆ ಮಾರನೇ ದಿನ ಬೆಳಗ್ಗೆ ಮತ್ತೆ ಅದಾದ ಸಂಜೆ, ಇಷ್ಟು 3 ಕಾಲಗಳಾದ್ರೂ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರು ಕೂಡ ನೀವು 9 ದಿನಗಳು ಎಷ್ಟು ಶ್ರದ್ಧೆಯಿಂದ ಮಾಡಿರ್ತೀರೋ ಅಷ್ಟೇ ಶ್ರದ್ಧೆಯನ್ನ ಆ 2 ದಿನದಲ್ಲಿ ತರೋದು ಕೂಡ ಖಚಿತವಾಗಿ ಅದರ 10ರಷ್ಟು ಫಲಾನೇ ನೀವು ಪಡ್ಕೊಂಡಿರುತ್ತೀರಿ. ಮೊದಲೇ ಇಲ್ಲಿ ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಅಂತಹ ಭಕ್ತಿಯಿಂದ ಮಾಡಬೇಕು. ಅವ್ರು ಹೇಳಿದ್ದಾರೆ ಅಂತ ಮಾಡಿಬಿಡೋದು ಅಂತಲ್ಲ. ನಿಮ್ಮ ಹೊರಗಡೆ ಹೋಗ್ಬೇಕಂತಾರೆ, ಅಮ್ಮನಿಗೆ ನಾನಿವತ್ತು ಸೇವೆ ಮಾಡ್ತೀನಿ, ಅಂದ್ರೆ ನನ್ನ ಕೈಯಿಂದ ಅಮ್ಮ ಸೇವೆ ಮಾಡಿಸ್ಕೊಳ್ತಾರೆ. ಅಪ್ಪ ಖುಷಿ ಪಡಬೇಕು. ಆ ತಾಯಿಯ ಸೇವೆಯನ್ನು ಅಷ್ಟೇ ಮಾಡಬೇಕು. ನಾವು ಯಾವುದಾದ್ರೂ ಒಂದು ದೇವಸ್ಥಾನಗಳಿಗೆ ಹೋದಾಗ ಈ ಹಾರಕೆಗಳೆಲ್ಲ ಹೊತ್ಕೊಂಡು ಹೋಗ್ತೀವಿ. ಒಂದೇ ಮಾತುಗಳಂದ್ರೆ ಹಾರಕೆಗಳನ್ನ ಇಲ್ಲದಂಗೆ ಮಾಡು ಅಂತ ಹೇಳ್ಬೇಕಾಗಿ. ಹರಕೆನೆ ಮಾಡ್ಕೊಳ್ಬಾರ್ದು, ಇಲ್ಲದಂಗೆ ಮಾಡು. ಸುಮ್ಮನೆ ಹಾರಕೆ ಹೊತ್ಕೊಂಡು ಹೋಗೋದು ಅಲ್ವೇ ಇಲ್ಲ. ನನ್ನ ಬದುಕಲ್ಲಿ ಹಾರಕೆ ಇಲ್ದಂಗೆ ಮಾಡು, ಮುಗಿತಲ್ಲ ಅಲ್ಲಿಗೆಲ್ಲ ಇದ್ದ ಹಾಗೇನೆ. ಖಂಡಿತ ಅದು 1000 ಯಾಕೆ ಹೊತ್ಕೊಂಡು ಹೋಗ್ತೀರಿ. ಆದರೆ ಇಲ್ಲಿ ಅದನ್ನೇ ನೀವು ಮಾಡು. ನನ್ನ ಬದುಕಿನಲ್ಲಿ, ನನ್ನ ಜೀವನದಲ್ಲಿ ಆ ಹಾರಕೆಗಳನ್ನ ಸ್ಟಾಪ್ ಮಾಡಿಸ್ತಾರೆ. ಬೇಡ ನಾಳೆ ಇನ್ನೊಂದು ಕೋರ್ಕೊಡೋದು ಮತ್ತೊಂದು ಏನೂ ಬೇಡ. ಇಲ್ಲ ನನಗೆ ಒಳಗಡೆ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅದು ನೀನು ಕೊಡ್ತಾ ಇದೆಯಾ ಅಂದ ಮೇಲೆ ಮತ್ತೆ ಎಂತ ಆರೋಗ್ಯ ಹಾಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 9 ದಿನ. ಖಂಡಿತ ಗುರುಗಳೇ, ಬಹಳ ಅರ್ಥಪೂರ್ಣವಾಗಿರುವಂತಹ ಮಾತನ್ನ ಹೇಳಿದ್ರಿ. ಜೊತೆಗೆ ನಮ್ಗೆ ಈ ಆಷಾಢ ಮಾಸ ಅಂತಂದ್ರೆ ಏನು ಶುಭ ಕಾರ್ಯ ಮಾಡಬಾರ್ದು ಅಷ್ಟೇ ಗೊತ್ತು, ಬಟ್ ಪ್ರಯಾಣ ಕೂಡ ಬೇಡ ಅಂತ ತಿಳಿಸಿದ್ದೀರಾ. ಶರಣ್ ನವರಾತ್ರಿ ತಿಳ್ಕೊಂಡಿದ್ವಿ, ಆದ್ರೆ ಈ ಗುಪ್ತ ನವರಾತ್ರಿ ಬಗ್ಗೆ, ವಾರಾಹಿ ದೇವರ ಒಂದು ಆರಾಧನೆ ಹೇಗೆ ಮಾಡಬೇಕು, ಆ 10 ದಿನಗಳು ಹೇಗೆ ವಿಶೇಷ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಗುರುವಿನ ಮಂತ್ರದೊಂದಿಗೆ ನಾವು ಪ್ರಾರಂಭ ಮಾಡಬೇಕು. ಯಾವುದೇ ರೀತಿ ಬಡತನ ದಾರಿದ್ರ್ಯವನ್ನ ಹೋಗ್ಲಾಡಿಸ್ಬೇಕು ಅಂತಂದ್ರೆ ಈ ಆಷಾಢದಲ್ಲಿ ಜುಲೈ 4ನೇ ತಾರೀಕುವರೆಗೂ ನಾವು ಹೇಗೆ ಬಳಸ್ಕೊಳ್ಬೇಕು ಅಂತ ಒಟ್ಟಾರೆ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂತಹ ಮಾಹಿತಿನ ತಿಳಿಸ್ಕೊಟ್ರಿ. ಗುಪ್ತ ನವರಾತ್ರಿ ಆದ್ರೂ ನಮಗೆ ಆ ವಿಚಾರವನ್ನ ಬಿಚ್ಚಿಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ.
ಆಷಾಢ ಮಾಸದಲ್ಲಿ ಈ ಒಂದು ಗುಪ್ತ ನವರಾತ್ರಿಯ ಆಚರಣೆ ಹೇಗೆ ಮಾಡಬೇಕು ಅಂತ ನಿಮಗೆ ಪ್ರತಿಯೊಂದು ಮಾಹಿತಿನ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಜೀವನದಲ್ಲಿರುವಂತಹ ಕಷ್ಟ ಸಂಕಷ್ಟಗಳಿಂದ ನೀವು ದೂರ ಬರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಈ ದಿನಗಳನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.